ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಬುಜ್ ಇಂಡಿಯಾ ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಂದು ಎಂಜಿ ರಸ್ತೆಯಲ್ಲಿರುವ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬುಜ್ ಇಂಡಿಯಾ ಟ್ರಸ್ಟ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತುಮಕೂರು ವಿಶ್ವವಿದ್ಯಾಲಯದ ಹಿರಿಯ ಪ್ರಾಚಾರ್ಯರಾದ ಪರಶುರಾಮ್ ರವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ, ಈ ಹಿಂದೆ ನಮ್ಮ ಭಾರತ ದೇಶದಲ್ಲಿ 18% ಮಹಿಳೆಯರು ಸಾಕ್ಷರತೆ ಇತ್ತು. ಪ್ರಸ್ತುತ ಮಹಿಳಾ ಸಾಕ್ಷರತೆ 84% ಆಗಿದೆ. ಆದರೂ ಮಹಿಳೆಯರ ಸಮಸ್ಯೆಗಳು ಇಂದಿಗೂ ಸಾಕಷ್ಟಿವೆ ಎಂದು ಹೇಳಲಾಗುತ್ತಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 2 ಕೋಟಿ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವುದು ಕಷ್ಟ ಸಾಧ್ಯವಾಗಿದೆ. ಆದರೂ ಮಹಿಳೆಯರು ಸಹ ಪ್ರಸ್ತುತ ದಿನಗಳಲ್ಲಿ ಯಾರಿಗೂ ಅವಲಂಬಿತರಾಗಿಲ್ಲವೆಂಬುದನ್ನು ಸಾಬೀತುಪಡಿಸಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದಾರೆ, ಸ್ವಾಭಿಮಾನಿ ಜೀವನ ಕಟ್ಟಿಕೊಳ್ಳುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಐಕ್ಯ ಫೌಂಡೇಶನ್ ಮತ್ತು ಉದ್ಯಮಿಗಳಾದ ರೇಖಾ ಕುಮಾರ್, ತುಮಕೂರು ವಿಶ್ವವಿದ್ಯಾಲಯದ ಹಿರಿಯ ಪ್ರಾಚಾರ್ಯರಾದ ಪರಶುರಾಮ್, ಬುಜ್ ಇಂಡಿಯಾ ಟ್ರಸ್ಟ್ನ ಅಧ್ಯಕ್ಷರಾದ ವೆಂಕಟೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ಬೈಕ್ ತಗೋಬೇಕು, ಮತ್ತೆ ವಾಪಸ್ ಏನೋ ಗೋಲ್ಡ್ ಮಾಡಿಸ್ಕೋಬೇಕು. ಸೊ ಹಂಗೆಲ್ಲ ಮಾಡಿಸಿ ಇವತ್ತು ಗೋಲ್ಡ್ ಈಗ ನಾವು ವಾಪಸ್ ನೋಡ್ತಾ ಬಂದ್ರೆ ಏನು ಸ್ವಸಹಾಯ ಸಂಘಗಳ ಮೂಲ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ನಾಯಕತ್ವದ ನಿರ್ಮಾಣ ಆಗಿತ್ತು. ಏನು ಇರ್ತಕ್ಕಂಥ 49ರಿಂದ 51% ಪಾಪ್ಯುಲೇಷನ್ ಏನಿತ್ತು ಅದನ್ನ ಒಂದು ಪ್ರೊಡಕ್ಟಿವ್ ಪಾಪ್ಯುಲೇಷನ್ ಮಾಡಕ್ಕೆ ನಮ್ಮ ಪ್ರಯತ್ನ ಏನಾಗಿತ್ತು ಅಂತ ಆಯ್ತು. ಸೊ ಭಾರತದ ದೇಶಕ್ಕೆ ಸ್ವಸಹಾಯ ಸಂಘ ಮತ್ತೆ ಬಜೆಟ್ ಸಂಘಗಳು ತುಂಬಾ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಉಳಿತಾಯದ ಬಗ್ಗೆ ಮಾತ್ರ ನಾವು ಮಾತಾಡಲ್ಲ, ಉಳಿತಾಯ ಜೊತೆಗೆ ಸ್ವಾವಲಂಬನೆ ನಾವು ಮಾತಾಡ್ತೀವಿ. ಸೊ ಅಲ್ಲಿ ಆರ್ಥಿಕ ಸ್ವಾವಲಂಬನೆ ಕೂಡ ಮಾತಾಡ್ತೀವಿ. ನಾನು ನಾರ್ಮಲ್ ಸ್ಟೂಡೆಂಟ್ಸ್ಗಳಿಗೆ ಅದೇ ಹೇಳೋದು, ಯು ಮಸ್ಟ್ ಬಿ ಎಂಪ್ಲಾಯ್ಡ್. ನೀವು ಗ್ರಾಜುಯೇಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಉದ್ಯೋಗಸ್ಥರು ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಗಂಡನ ಮುಂದೆ ಹೋಗಿ ಒಂದು ಐಬ್ರೋಗೂ ಕೂಡ 30 ರೂಪಾಯಿ ಕೇಳೋಂಥ ಪರಿಸ್ಥಿತಿ ಬರಬಾರದು ಅನ್ನೋ ನನ್ನ ಉದ್ದೇಶ ಆಗಿದೆ ಅಲ್ವಾ. ಇಷ್ಟೆಲ್ಲ ಓದಿ ಕೊನೆಗೆ ಮತ್ತೆ ನೀವು ಡಿಪೆಂಡೆಂಟ್ ಆದ್ರೆ ಮತ್ತೆ ನಮ್ಮ ಎಜುಕೇಶನ್ ಪರ್ಪಸ್ ಏನಾಯ್ತು. ಮళ్ళీ ಇನ್ನು ಉದ್ಯೋಗದ ಒಂದು ಪರಿಸ್ಥಿತಿ ನೋಡ್ತಾ ಹೋದ್ರೆ 100ರಲ್ಲಿ ಸಾಧಾರಣ 14% ಹೆಣ್ಮಕ್ಳುಗಳು ಮಾತ್ರ ಇವತ್ತು ಉದ್ಯೋಗಸ್ಥರು ಆಗ್ತಾ ಇದ್ದಾರೆ. ಆ 14% ಉದ್ಯೋಗಸ್ಥರಲ್ಲಿ 1% ಮಾತ್ರ ನಾಯಕತ್ವ ಬೆಳೆಸ್ಕೊಳ್ತಾ ಇದ್ದಾರೆ. ಇದು ಎಲ್ಲಿ ಲಿಟ್ರೇಟ್ ಪಾಪ್ಯುಲೇಷನ್ ಅಲ್ಲಿ ಯಾರು ಓದು ಬರ ಬಂದು ಡಿಗ್ರಿ ತಗೊಂಡು ಮಾಸ್ಟರ್ ಡಿಗ್ರಿ ಮಾಡಿ ಅವರೆಲ್ಲ ವಾಪಸ್ ನೀವು ತೆಗಿತಾ ಹೋದ್ರೆ ಕೇವಲ 1% ಮಾತ್ರ ಇವತ್ತು ಲೀಡರ್ಶಿಪ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅಂದ್ರೆ 49ರಿಂದ 51% ಅವರೇಜ್ ಇರ್ತಕ್ಕಂಥ ವುಮೆನ್ಸ್ ಪಾಪ್ಯುಲೇಷನ್ 1% ಮಾತ್ರ ಲೀಡರ್ಶಿಪ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ದಟ್ ಮೀನ್ಸ್ ಯಾಕೆ ನಾವು ಇನ್ನು ಮಹಿಳಾ ಸಬಲೀಕರಣದಲ್ಲಿ ಡಿಪೆಂಡೆನ್ಸಿನ ಹೇಳ್ಕೊಡ್ತಾ ಇದ್ದೀವಿ, ಮತ್ತೆ ವಾಪಸ್ ಹೋಗ್ಬಿಟ್ಟು ದುಡ್ಡನ್ನ ತಗೊಂಡು ಗಂಡನ ಕೈಯಲ್ಲೇ ಕೊಡೋಂಥ ಪರಿಸ್ಥಿತಿ ನಿರ್ಮಾಣ ಯಾಕೆ ಆಗ್ತಾ ಇದೆ. ಓಕೆ, ಇದು ಹಬ್ಬ ಯಾಕಪ್ಪ ಅಂತ ಹೇಳಿದ್ರೆ ನೀವೆಲ್ಲ ಇಲ್ಲಿ ಒಳಗೆ ಬಂದು ಕೂತಿದ್ರಿ, ನೀವಷ್ಟು ಯಶಸ್ವಿ ಆಗ್ತಾ ಇದೀರಿ ಅಂತೇಳಿ. ಹಬ್ಬದ ಮುಖಾಂತರ ಅಲ್ಲಿರ್ತಕ್ಕಂಥ ಮಹಿಳಾ ಸಬಲೀಕರಣ ಯಾರಿಗಪ್ಪ ಅಂತ ಹೇಳಿದ್ರೆ ಯಾರು ಇನ್ನು ಹೊರಗಡೆ ಇದ್ದಾರೆ, ಓಕೆ, ಯಾರಿನ್ನು ಡಿಪೆಂಡ್ ಆಗಿದ್ದಾರೆ, ಯಾರಿಗೆ ಎಲ್ಲಾ ತಿಳಿದಿದ್ದು ಏನು ತಿಳಿದಿರೋರ ತರ ಇದ್ದಾರಲ್ಲ ಅವರಿಗೆ ಈ ನಿಜವಾದ ಮಹಿಳಾ ಸಬಲೀಕರಣ ಪಾಠ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ.